ಹಲೋ ಆಲ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ನಿನ್ನೆ LICHFL ರಿಸಲ್ಟ್ ಬಿಟ್ಟಿದ್ದಾರೆ. ನಾನು ಕೆಲವೊಂದು ವಿಡಿಯೋದಲ್ಲಿ ನೋಡಿದಾಗ ಅಲ್ಲಿ ಕಮೆಂಟ್ಸ್ ಓದಿದಾಗ ಆಗಸ್ಟ್ ಸೆಪ್ಟೆಂಬರ್ ಅಂತೆಲ್ಲ ಹೇಳಿದ್ರು. ಸೊ ನಾನು ಹಾಗೆ ಅಂತ ಅನ್ಕೊಂಡಿದ್ದೆ. ಬಟ್ ನೋಡಿದ್ರೆ ನಿನ್ನೆ ಬಿಟ್ಟಿದ್ದಾರೆ. ನನಗೂ ಯಾರೋ ಕಮೆಂಟಲ್ಲಿ ನಿನ್ನೆ ಕೇಳಿದ್ರು ಏನಾಯಿತು ಅಂತ. ಅವಾಗ ಹೋಗಿ ಚೆಕ್ ಮಾಡಿದೆ ನಾನು. ನಂದು ಪಾಸ್ ಆಗಿಲ್ಲ, ಕ್ಲಿಯರ್ ಆಗಿಲ್ಲ. ನನಗೆ ಬೇಜಾರಂತ ಏನಿಲ್ಲ. ಅಕಸ್ಮಾತ್ ನಾನು ಪಾಸ್ ಆಗಿದ್ರೇನೆ ತಲೆ ಬಿಸಿ ಆಗಿರೋದು. ಇದು ಪ್ರೈವೇಟ್ ಆಗಿರೋದ್ರಿಂದ ನಾನು ಯೋಚನೆ ಮಾಡುವೆ ಜಾಯ್ನ್ ಆಗಬೇಕಿತ್ತಾ ಬೇಡವಾ ಅಂತ. ಬಿಕಾಸ್ ನೆಕ್ಸ್ಟ್ ಎಕ್ಸಾಮ್ಗಳಿಗೂ ನಾನು ಪ್ರಿಪೇರ್ ಆಗ್ತಾ ಹೋಗ್ತಾ ಇದ್ದೀನಿ. ಇದೊಂದು ಮಧ್ಯೆ ನಾನು ಪಾಸ್ ಆಗಲ್ವೇನೋ ಅಂತಾನೆ ಅನ್ಕೊಂಡಿದ್ದೆ. ನೋಡಿದ್ರೆ ಪಾಸ್ ಆಗಿಬಿಟ್ಟಿದ್ದೆ. ಯೂಶ್ವಲಿ ಎಲ್ಲರ ಅಟೆಂಪ್ಟ್ಸು 172, 180 ಈ ಥರ ಇರ್ತಿತ್ತು. ನನಗೆ ಇದ್ದಿದ್ದೆ 164. ಬಟ್ ಏನು ಮಾಡಿದ್ದೀನಿ, ಆ್ಯಕ್ಯುರಸಿ ಮೇಂಟೈನ್ ಮಾಡಿರೋದ್ರಿಂದ ಪಾಸ್ ಆಗಿತ್ತು. ಸೊ ಇದೇನು ಬೇಜಾರಿಲ್ಲ. ಆ್ಯಂಡ್ ನಿಮ್ದೆಲ್ಲ ರಿಸಲ್ಟ್ ಏನಾಯಿತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಯಾರ್ಯಾರ್ದೆಲ್ಲ ಪಾಸ್ ಆಗಿದೆ, ಕ್ಲಿಯರ್ ಆಗಿದೆ, ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದರೆ, IBPS ಕ್ಲರ್ಕ್ದು ನ್ಯೂಸ್ ಪೇಪರ್ ನೋಟಿಸ್ ಔಟ್ ಮಾಡಿದ್ದಾರೆ. 1ನೇ ತಾರೀಕಿಂದ ಆಗಸ್ಟ್ 1ರಿಂದ ನಮಗೆ ಅಪ್ಲೈ ಮಾಡೋಕ್ಕೆ ಶುರುವಾಗುತ್ತೆ ಅನ್ನೋ ರೀತಿಲಿ ಫುಲ್ ನೋಟಿಫಿಕೇಶನ್ ಇವತ್ತು ನಾಳೆ ಎಲ್ಲ ಬರುತ್ತೆ. ಆ್ಯಂಡ್ ಅದರಲ್ಲಿ ಏನು ಇವಾಗ ಅದು ಬಿಟ್ಟಿದ ತಕ್ಷಣ ಸಮಾಚಾರ ನಡೀತಿದೆ ಅದ್ರ ಬಗ್ಗೆ ಅಂತ ಹೇಳಿದ್ರೆ, ಕಂಪ್ಯೂಟರ್ ಸರ್ಟಿಫಿಕೇಟ್ ಇದು ಯಾರಿಗೆಲ್ಲ ಅವಶ್ಯಕತೆ ಇದೆ ಆ್ಯಂಡ್ ಯಾರ್ಯಾರಿಗೆ ಬೇಡ ಅನ್ನೋ ರೀತಿಲಿ. ನೀವು 10th ಇಲ್ಲ ಡಿಪ್ಲೊಮಾ ಮಾಡಿದರೆ, ಇಲ್ಲ PUC 12th ಆ್ಯಂಡ್ ಹಾಗೆಯೇ ಡಿಗ್ರಿಲಿ ಈ ಥರ ಇದರಲ್ಲಿ ಕಂಪ್ಯೂಟರ್ನ ನೀವು ಸಬ್ಜೆಕ್ಟ್ ಆಗಿ ಓದಿಲ್ಲ ಅಂತ ಹೇಳಿದ್ರೆ ನಿಮಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅವಶ್ಯಕತೆ ಇದೆ. IBPS ಕ್ಲರ್ಕಲ್ಲಿ ಅದು ಮ್ಯಾಂಡೇಟ್ರಿ ಅಂತೆ. ಇನ್ನು SP ಮತ್ತು RRBಗೆ ಆ ಥರ ಮಾಡಿಲ್ಲ. ಬಟ್ ಈ ಸತಿ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಸೊ ಯಾರ ಹತ್ರ ಇಲ್ಲ, ಹೇಗಿದ್ರು IBPS ಕ್ಲರ್ಕ್ ಮಾಡಿಸ್ಕೊಳ್ಳೇಬೇಕಲ್ಲ, ಮಾಡಿಸ್ಕೊಬಿಡಿ. ಅಕಸ್ಮಾತ್ SP ಮತ್ತು RRB ಕೇಳಿದ್ರು ನೀವು ನನ್ನ ಹತ್ರ ಇದೆ ಅನ್ನೋ ರೀತಿಲಿ ಹಾಕ್ಬೋದು. ಯೂಶ್ವಲಿ ಏನಿರುತ್ತೆ ಅಂದರೆ, ಕಂಪ್ಯೂಟರ್ ನಾಲೆಜ್ ಇದೆಯಾ, ಇದ್ರೆ ಯಾವ ರೀತಿಲಿ ಇರುತ್ತೆ ಅಂತ. ನಾನು PUCಲಿ ಕಂಪ್ಯೂಟರ್ ಸೈನ್ಸ್ನ ಓದಿದ್ದೆ, ನನಗೆ ಸಬ್ಜೆಕ್ಟ್ ಆಗಿತ್ತು. ಸೊ ಇವಾಗ ನನಗೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ. ಬಟ್ ಯಾರೆಲ್ಲ ಈ ಥರ IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ನ ಓದಿಲ್ಲ ಆ್ಯಂಡ್ ಇವಾಗ BCA ಮಾಡಿರ್ತೀರ, ಅವಾಗಲೂ ನಿಮಗೆ ಕಂಪ್ಯೂಟರ್ ಮೇಲೇ ಮಾಡಿರ್ತೀರ. ಸೊ ನಿಮ್ಗೂ ಅವಶ್ಯಕತೆ ಇರಲ್ಲ. ಈ ಥರ ಯಾರೆಲ್ಲ ಮಾಡಿಲ್ಲ ಅವ್ರಿಗೆ ಅವಶ್ಯಕತೆ ಇದೆ ಅಂತ. ನಾನು ಇದನ್ನು ಒಂದು 3-4 ದಿನದಿಂದ ನೋಡಿದೆ. ಕಂಪ್ಯೂಟರ್ ಸರ್ಟಿಫಿಕೇಟ್ ಫಾರ್ IBPS ಕ್ಲರ್ಕ್ ಏನಿದು, ಯಾಕಂದ್ರೆ ಲಾಸ್ಟ್ ಟೈಮ್ ಇಂದನೇ ಮ್ಯಾಂಡೇಟ್ರಿ ಅಂತ ಇದೆಯಂತೆ, ನನಗೂ ಐಡಿಯಾ ಇರಲಿಲ್ಲ. ಬಟ್ ಈ ಸತಿ ಎಲ್ಲ ನೋಡಿದೆ. ಅವರ ವಿಡಿಯೋಗಳು ಸುಮಾರಷ್ಟು ಜನ ಹಾಕ್ತಾ ಇದ್ದಾರೆ. ಇವಾಗಲೂ ಅಡ್ಡದವ್ರು ಹಾಕಿದ್ದಾರೆ, ಹಾಗೆ ಸುಮಾರಷ್ಟು ಜನ ಹಾಕ್ತಿದ್ದಾರೆ. ಆ್ಯಂಡ್ ಅವ್ರುಗಳೇ ಕಂಪ್ಯೂಟರ್ ಸರ್ಟಿಫಿಕೇಟ್ನ ಕೋರ್ಸು ಬಿಡ್ತಾ ಇದ್ದಾರೆ, ಒಂದು ಅಷ್ಟು ದಿನ ಕ್ಲಾಸ್ ಮಾಡಿ ಸರ್ಟಿಫಿಕೇಟ್ ಕೊಡೋ ಥರ. ಸೊ ನೀವು ಒಂದ್ಸತಿ ಯೂಟ್ಯೂಬಲ್ಲಿ ನೋಡಿ ಏನಿದು ಎತ್ತ ಅಂತ, ಒಂದ್ಸತಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ನಾನು ಕಂಪ್ಯೂಟರ್ ಸರ್ಟಿಫಿಕೇಟ್ ಬಗ್ಗೆ ಮತ್ತೆ IBPS ಕ್ಲರ್ಕ್ ಫುಲ್ ನೋಟಿಫಿಕೇಶನ್ ಬಿಟ್ಟಾಗ ಹೇಳ್ತೀನಿ. ಬಟ್ ಕೆಲವರು ಬಿಟ್ಟಿದ ತಕ್ಷಣ ಅಪ್ಲೈ ಮಾಡೋರು ಇರ್ತಿರಲ್ಲ, ಅವ್ರಿಗೆ ಗೊತ್ತಿರಲಿ, ಈ ವಿಡಿಯೋ ನೋಡಿದರೆ ಅವ್ರು ತಿಳ್ಕೊಂಡಿರಲಿ ಅಂತ ಹೇಳಿದೆ. ಆ್ಯಂಡ್ ಹಾಗೆಯೇ ಇನ್ನೊಂದು, ನನಗೆ ಯೂಟ್ಯೂಬರ್ ಏನು ಮಾಡ್ತಿದ್ದಾರೆ ಕೆಲವು ದಿನಗಳಿಂದ, ಅವ್ರಿಗೆ ಇಂಪಾರ್ಟೆಂಟ್ ಅಂದಿದ್ದು ಕಮೆಂಟ್ಸ್ನ ಮಾತ್ರ ನೋಟಿಫಿಕೇಶನಲ್ಲಿ ಶೋ ಮಾಡ್ತಾ ಇದ್ರು. ನಾನು ರೀಸೆಂಟಾಗಿ ನೋಡಿದೆ, ಆ ಕಮೆಂಟಿಗೆ ರಿಪ್ಲೈ ಮಾಡುವ ಕೆಳಗಡೆ ಇನ್ನೂ 1-2 ಕಮೆಂಟ್ ಇತ್ತು 1 day 2 day ಬಿಫೋರ್ದೆಲ್ಲ. ಆಮೇಲೆ ನಾನು ಹೋಗಿ ಸೆಟ್ಟಿಂಗ್ಸಲ್ಲಿ ನೋಡಿದಾಗ ಅದು ಯಾವ್ದು ಇಂಪಾರ್ಟೆಂಟ್ ಇದೆ ಅದು ಮಾತ್ರ ಶೋ ಆಗೋ ಥರ ಆನ್ ಆಗಿತ್ತು. ಅದು ತಾನಾಗ್ತಾನೆ ಆನ್ ಆಗಿಬಿಟ್ಟಿದೆ. ಆ ಥರ ಏನೋ ಅಪ್ಡೇಟ್ ಆದಾಗ ಆ ಥರ ಆಗಿದೆಯೇನೋ ಗೊತ್ತಿಲ್ಲ. ಬಟ್ ಇವಾಗ ಆಲ್ ಕಮೆಂಟ್ಸ್ಗೆ ಅಂತ ಕೊಟ್ಟಿದ್ದೀನಿ. ಸೊ ಯಾರ್ದೆಲ್ಲ ನಾನು ಕಮೆಂಟಿಗೆ ರಿಪ್ಲೈ ಮಾಡಿರಲ್ಲ, ಅದು ಈ ಥರ ಆಗಿರುತ್ತೆ. ಸುಮಾರು ಹಳೆ ವಿಡಿಯೋಗಳಿಗೆಲ್ಲ ಮಾಡಿರ್ತೀರಲ್ಲ, ಸೊ ಅದನ್ನು ನಾನು ನೋಡೋಕೆ ಹೋಗಿರಲ್ಲ. ಸ್ಟಾರ್ಟಿಂಗ್ ಒಂದು 4-5 ವಿಡಿಯೋ ನೋಡ್ಕೊಂಬಂದೆ, ಯಾವ್ದಾದ್ರು ಕಮೆಂಟಿಗೆ ನಾನು ರಿಪ್ಲೈ ಮಾಡಿಲ್ವಾ ಅಂತ. ಸೊ ಈ ಥರ ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ, ನೀವು ಏನಾದ್ರು ಕೇಳಂಗಿದ್ರೆ ಈ ವಿಡಿಯೋ ಕೆಳಗಡೆನೆ ಕಮೆಂಟ್ ಮಾಡಿರಿ. ಈ ವಿಡಿಯೋದಲ್ಲೇ ನನಗೆ ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.